ಚಾನಲ್. ಸೊ ಇದು ನಂದು ಫಸ್ಟ್ ರೆಸಿಪಿ, ಸಿಂಪಲ್ ರೆಸಿಪಿ, ಕೇಸರಿಬಾತ್ ರೆಸಿಪಿ. ಫಸ್ಟ್ ರೆಸಿಪಿನ ಸ್ವೀಟಿಂದ ಸ್ಟಾರ್ಟ್ ಮಾಡೋಣ ಅಂತ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪೈನಾಪಲಿಂದ ಹೇಗೆ ಕೇಸರಿಬಾತ್ ಮಾಡೋದು ಅಂತ. ಇವಾಗ ಯಾರು ಅಡುಗೆ ಕಲಿತಿರ್ತೀರಾ ಮತ್ತು ಯಾರಿಗೆ ಸ್ವಲ್ಪ ಅಡುಗೆ ಬರ್ತಿರುತ್ತೆ ಅವ್ರಿಗೆಲ್ಲ ಇನ್ನು ಮುಂದೆ ಇದೇ ರೀತಿ ಸಿಂಪಲ್ ರೆಸಿಪೀಸ್ ನಾನು ತೋರಿಸ್ತಾ ಹೋಗ್ತೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಗಿ ನೋಡ್ಕೊಂಡು ಬನ್ನಿ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಈ ರೆಸಿಪಿ. ಬೌಲಲ್ಲಿ ರವೆ ತಗೊಂಡಿದ್ದೀನಿ, ಮತ್ತು ಮುಕ್ಕಾಲು ಭಾಗ ಸಕ್ಕರೆ, ಗೋಡಂಬಿ ದ್ರಾಕ್ಷಿ ನಿಮ್ಗೆ ಎಷ್ಟು ಬೇಕಷ್ಟು, ತುಪ್ಪ, ಮತ್ತು ಇದು ಪೈನಾಪಲ್ನ ನಾನು ತುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ನೀರು. ಫಸ್ಟು ರವಾನ ಹುರ್ಕೊಳ್ಳೋಣ. ರವೆ ಹುರ್ಕೊಂಡಾದ್ಮೇಲೆ ಇದನ್ನು ಒಂದು ಕಡೆ ತೆಗೆದಿಡಿ. ನೆಕ್ಸ್ಟ್ ನಾನು ಅದೇ ಪ್ಯಾನ್ಗೆ ತುಪ್ಪ ಹಾಕ್ಕೊತಿದ್ದೀನಿ. ಇವಾಗ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೇನೆ ಪೈನಾಪಲ್, ಸಕ್ಕರೆ, ನೀವು ರವೆ ತಗೊಂಡಿರ್ತೀರಲ್ಲ ಅದರಲ್ಲಿ 2ರಷ್ಟು ನೀರು ತಗೊಳ್ಳಿ. ಅದು ಚೆನ್ನಾಗಿ ಕುದಿ ಬರೋವರೆಗೆ ಹಾಗೆ ಬಿಡಿ. ಕುದಿ ಬಂದಮೇಲೆ ನಿಮ್ಮದು ಕಲರ್ ಏನಿರುತ್ತೆ ಅದನ್ನು ಹಾಕೊಳ್ಳಿ. ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಿದೆ. ಇವಾಗ ರವೆ ಹಾಕೊಳ್ಳೋಣ. ಇದನ್ನ ಹೀಗೆ ಸ್ವಲ್ಪ ಹೊತ್ತು ಬಿಡಿ, ಕೇಸರಿಬಾತ್ ರೆಡಿ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡ್ಕೊಂಡು ಬಂದ್ರಲ್ವಾ ಫಸ್ಟ್ ರೆಸಿಪಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಮತ್ತೆ ಮುಂದಿನ ರೆಸಿಪಿಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.